ಹಾಗೂ ಯಾರಿಗೆ ಹುಟ್ಟಿನಿಂದ ಕೇವಲ ಅಪಮಾನವೇ ದೊರಕಿದ್ದರೆ ಅವನೇನು ಮಾಡಬೇಕು ವಾಸುದೇವ? ಗೌರವಕ್ಕಾಗಿ ಸಂಘರ್ಷ ಮಾಡಬೇಕು, ಆದರೆ ಅಧರ್ಮದೊಂದಿಗೆ ಜೊತೆಗೂಡಬಾರದು. ಅಧಿಕಾರಕ್ಕೆ ಅವಶ್ಯವಾಗಿ ಹೋರಾಡಬೇಕು, ಆದರೆ ಯಾವುದರ ಮೇಲೆ ಅಧಿಕಾರವಿಲ್ಲವೋ ಅದರ ಮೋಹವಿರಬಾರದು. ಒಬ್ಬ ಮನುಷ್ಯ ಏನೇ ಕಳೆದುಕೊಂಡರೂ ಶಾಂತ ಹಾಗೂ ಏಕಾಗ್ರಚಿತ್ತನಾಗಿದ್ದರೆ ಅದು ಗೆಲುವು. ಸಮಯದಲ್ಲಿ ಪರಿವರ್ತನೆಯಾಗುವುದು ಸುಭದ್ರ. ಅಧರ್ಮಿಗಳಿಗೆ ಶಿಕ್ಷೆ ಅವಶ್ಯ ದೊರೆಯುವುದು ಹಾಗೂ ಧರ್ಮದ ಧ್ವಜ ಮತ್ತೊಮ್ಮೆ ಮೇಲೆ ಹಾರುವುದು. ಅದು ಪರಾಜಿತರಾದ ಯೋಧರ ನಿರ್ಗಮನವಲ್ಲ, ಅದು ಪಾಂಡವರ ವಿಜಯ ಯಾತ್ರೆಯ ಆರಂಭವಾಗಿದೆ. 13 ವರ್ಷಗಳ ತಪಸ್ಸು ಅವರಿಗೆ ಅಂತಿಮ ವಿಜಯವನ್ನು ತಂದುಕೊಡುವುದು. ನಾನೇ ಜಗತ್ತಿನ ಪ್ರತಿ ಕಣವು, ನಾನೇ ಸೂರ್ಯನು ಹಾಗೂ ನಾನೇ ಚಂದ್ರನು, ನಾನೇ ನಕ್ಷತ್ರವು ಹಾಗೂ ನಾನೇ ಎಲ್ಲಾ ಗ್ರಹಗಳು. ನಾನು ಸೂರ್ಯನಿಗಿಂತ ಹೆಚ್ಚು ಪುರಾತನನು, ಯಾವುದೇ ವೃಕ್ಷದಲ್ಲಿ ಅರಳಿದ ಮೊಗ್ಗಿಗಿಂತ ನವೀನನು. ನಾನೇ ಎಲ್ಲ ಮನುಷ್ಯರು, ನಾನೇ ಸ್ವರ್ಗ ಹಾಗೂ ನರಕಗಳನ್ನು ಹಿಡಿದಿಟ್ಟುಕೊಂಡಿರುವ ಶಕ್ತಿಯು, ನಾನೇ ದುರ್ಯೋಧನನು ಹಾಗೂ ನಾನೇ ಅರ್ಜುನನೂ ಆಗಿದ್ದೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮದ ಅವನತಿಯಾಗುವುದೋ, ಯಾವಾಗ ಅಧರ್ಮದಲ್ಲಿ ಉನ್ನತಿಯಾಗುವುದೋ, ಆಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ, ಅಧರ್ಮೀಯರ ವಿನಾಶಕ್ಕಾಗಿ, ಧರ್ಮದ ಪುನಃಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ. ಇದು ಪ್ರತಿಯುಗದಲ್ಲೂ ಆಗುತ್ತಲಿದೆ ಹಾಗೂ ಮುಂದೆಯೂ ಹಾಗೆಯೇ ಆಗುವುದು. ಪಾಪ ಹಾಗೂ ಪುಣ್ಯ ಇವೆರಡೂ ಸಹ ಮಾಲೆಯಂತೆ ಇರುತ್ತವೆ. ಯಾವ ರೀತಿ ಒಂದು ಮುತ್ತು ಇನ್ನೊಂದು ಮುತ್ತನ್ನು ಸೆಳೆಯುವುದೋ ಹಾಗೂ ಇನ್ನೊಂದು ಮತ್ತೊಂದನ್ನು, ಅದೇ ರೀತಿ ಒಂದು ಪುಣ್ಯ ಇನ್ನೊಂದು ಪುಣ್ಯವನ್ನು ಮಾಡಿಸುತ್ತದೆ ಹಾಗೂ ಒಂದು ಪಾಪ ಮತ್ತೊಂದು ಪಾಪವನ್ನು ಮಾಡಿಸುತ್ತದೆ. ಪಾಪ ಮನುಷ್ಯನ ಅಹಂಕಾರಕ್ಕೆ ಸುಖ ನೀಡುತ್ತದೆ. ಮನುಷ್ಯ ತನ್ನನ್ನು ಇನ್ನೊಂದು ಪಾಪ ಮಾಡದಿರುವಂತೆ ಆಗಲೇ ತಡೆಯಲು ಸಾಧ್ಯ, ಯಾವಾಗ ಅವನು ಆ ಪಾಪದ ಭಯಾನಕ ಫಲವನ್ನು ನೋಡುವನು. ಆದರೆ ಅಹಂಕಾರದಲ್ಲಿ ಅಂಧನಾದ ಮನುಷ್ಯ ಆ ಫಲವನ್ನು ನೋಡಲಾಗುವುದಿಲ್ಲ. ಅಧರ್ಮ ಹಾಗೂ ಅಪರಾಧದ ಪರಂಪರೆಯನ್ನು ಸೃಷ್ಟಿಸುತ್ತಲೇ ಇರುತ್ತಾನೆ. ಸಮಾಜ ಎಷ್ಟು ಮೋಸ, ಎಷ್ಟು ವಂಚನೆ, ಎಷ್ಟು ಅಪರಾಧಗಳನ್ನು ಸಹಿಸಲು ಸಾಧ್ಯ, ಎಷ್ಟು ಅಪರಾಧಗಳನ್ನು ಕ್ಷಮಿಸಲು ಸಾಧ್ಯ. ಮನುಷ್ಯನ ಎಲ್ಲ ಸಂಬಂಧಗಳ ಆಧಾರವೇ ನಿರೀಕ್ಷೆ. ಪತಿ ಹೇಗಿರಬೇಕು? ಜೀವನವನ್ನು ಸುಖ ಸಂತೋಷಗಳಿಂದ ತುಂಬಬೇಕು. ಪತ್ನಿ ಹೇಗಿರಬೇಕು? ನನಗಾಗಿಯೇ ಸಮರ್ಪಿತಳಾಗಿರಬೇಕು. ಮಕ್ಕಳು ಹೇಗಿರಬೇಕು? ನನ್ನ ಸೇವೆ ಮಾಡಬೇಕು, ನನ್ನ ಆಜ್ಞೆ ಪಾಲಿಸಬೇಕು. ಮನುಷ್ಯ ಯಾರನ್ನು ಪ್ರೀತಿಸುತ್ತಾನೆ ಎಂದರೆ ನಿರೀಕ್ಷೆಗಳನ್ನು ಪೂರೈಸುವವರನ್ನು. ಯಾವುದೇ ವ್ಯಕ್ತಿ ಅವನ ನಿರೀಕ್ಷೆಗಳ ಬಗೆಗೆ ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ. ಪೂರ್ತಿಗೊಳಿಸಬಹುದಾದ ಪ್ರಾಮಾಣಿಕ ನಿರೀಕ್ಷೆಗಳಿದ್ದರೂ ಮನುಷ್ಯ ಯಾರ ನಿರೀಕ್ಷೆಗಳನ್ನು ಪೂರ್ತಿಗೊಳಿಸಲಾರ.